ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದಲ್ಲಿ ರೈತರು ಯೂರಿಯಾ ರಸಗೊಬ್ಬರ ಖರೀದಿಸಲು ಇನ್ನು ಮುಂದೆ ಎಫ್ಐಡಿ ಸಂಖ್ಯೆ ಕಡ್ಡಾಯವಾಗಿದ್ದು, ಈ ಬಗ್ಗೆ ಕೃಷಿ ಇಲಾಖೆ ಸ್ಪಷ್ಟ ಸೂಚನೆ ಕೊಟ್ಟಿದೆ. ಗ್ರಾಮ ಪಂಚಾಯತ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೃಷಿ ಅಧಿಕಾರಿ ಆಂಜನೇಯ ರಾಥೋಡ್, ಮುಂಗಾರು ಹಂಗಾಮಿನಿಂದ ರೈತರು ಯೂರಿಯಾ ರಸಗೊಬ್ಬರವನ್ನ ಕೃಷಿ ಇಲಾಖೆಯ ಕಿಸಾನ್ ತಂತ್ರಾಂಶದ ಮೂಲಕವೇ ಖರೀದಿ ಮಾಡಬೇಕಾಗುತ್ತೆ ಎಂದಿದ್ದಾರೆ. ರೈತರ ಎಫ್ಐಡಿ ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ ಆಧಾರವಾಗಿ ಅವರ ಜಮೀನಿನ ವಿಸ್ತೀರ್ಣ ಹಾಗೂ ಬೆಳೆ ಮಾದರಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಅಗತ್ಯವಿರುವಷ್ಟೇ ರಸಗೊಬ್ಬರವನ್ನ ವಿತರಿಸಲಾಗುತ್ತೆ ಅಂತ ಅವರು ತಿಳಿಸಿದರು. ಜೊತೆಗೆ ರಸಗೊಬ್ಬರ ಮಾರಾಟಗಾರರು ಕೂಡ ಕಿಸಾನ್ ತಂತ್ರಾಂಶದ ಮೂಲಕ ವಿತರಣೆ ನಡೆಸಬೇಕು ಅಂತ ಸೂಚನೆ ಕೊಡಲಾಗಿದೆ. ಎಫ್ಐಡಿ ಸಂಖ್ಯೆ ಹೊಂದಿರದ ರೈತರು ತಕ್ಷಣವೇ ಪಹಣಿ, ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ಸೇರಿ ಅಗತ್ಯ ದಾಖಲೆಗಳೊಂದಿಗೆ ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯತ್ ಸದಸ್ಯ ಅಬ್ದುಲ್ ರಹಿಮಾನ್ ಅವರು, ರೈತರು ಸಾವಯವ ಕೃಷಿಯತ್ತ ಹೆಚ್ಚು ಗಮನ ಹರಿಸಬೇಕು ಹಾಗೂ ಸರ್ಕಾರದ ನಿಯಮಗಳನ್ನು ಪಾಲಿಸಿ ಎಫ್ಐಡಿ ನೋಂದಣಿ ಮಾಡಿಸಿಕೊಳ್ಳಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ನಮಸ್ಕಾರಗಳು. ಜಾಲಹಳ್ಳಿ ಹೋಬಳಿಯ ರೈತ ಬಾಂಧವ ನಮಸ್ಕಾರಗಳು. ಇದು ಕೃಷಿ ಇಲಾಖೆ ದೇವದುರ್ಗ ಮತ್ತು ರೈತ ಸಂಪರ್ಕ ಕೇಂದ್ರ ಜಾಲಹಳ್ಳಿಯ ಪ್ರಕಟಣೆ. ಏನಪ್ಪ ಅಂದರೆ, ಮುಂಗಾರು ಹಂಗಾಮಿನಲ್ಲಿ 2026-27 ಮುಂಗಾರು ಹಂಗಾಮಿನಿಂದ ರಸಗೊಬ್ಬರ ವಿತರಣೆಯಲ್ಲಿ ಕಿಸಾನ್ ತಂತ್ರಾಂಶದ ಮೂಲಕ ಎಫ್ಐಡಿ ಕಂಪಲ್ಸರಿ ಮಾಡಿರುತ್ತಾರೆ. ಸೊ ಹಾಗಾಗಿ ಎಲ್ಲ ರೈತರು ಎಫ್ಐಡಿ ಕಂಪಲ್ಸರಿ ಮಾಡಿಸಬೇಕಾಗ್ತದೆ. ಮತ್ತು ಅದರ ಪ್ರಕಾರ ರೈತ ಬಾಂಧವರು ಎಫ್ಐಡಿ ಮೂಲಕನೇ ರಸಗೊಬ್ಬರವನ್ನು ವಿತರಣೆ ಮಾಡಲಾಗ್ತದೆ. ಹಾಗಾಗಿ ಎಲ್ಲ ರೈತರು ಈ ರಸಗೊಬ್ಬರ ವಿತರಣೆ ಮಾಡುವಲ್ಲಿ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ನಾವು ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಜಾಲಹಳ್ಳಿಯಿಂದ ಹೆಸರು ಆಂಜನೇಯ ರಾಠೋಡ್, ರೈತ ಸಂಪರ್ಕ ಕೇಂದ್ರ ಜಾಲಹಳ್ಳಿ ಕೃಷಿ ಅಧಿಕಾರಿ. ಬೇಕಂತಂದರೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂತಂದರೆ ಆಧಾರ್ ಕಾರ್ಡ್, ಪಾಣಿ, ಬ್ಯಾಂಕ್ ಪಾಸ್ಬುಕ್ 3 ಬೇಕಾಗ್ತವೆ. SC/ST ರೈತರಿದ್ದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಈ ಥರ ಯಾರೇ ರೈತರು ಹೊಸದಾಗಿ ಏನಾರು ಪಾಣಿ ಅಪ್ಡೇಟ್ ಆಗಿತ್ತು ಅಂದರೆ, ಹೊಸದಾಗಿ ಹೊಲ ಖರೀದಿ ಮಾಡಿದೆ ಅಂದರೆ ಎಫ್ಐಡಿ ಆಗಿರೋದಿಲ್ಲ. ಸೊ ಹಾಗಾಗಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದರೆ ನಾವು ಎಫ್ಐಡಿಯನ್ನು ಮಾಡಿಕೊಡ್ತೀವಿ. ಈ ಎಫ್ಐಡಿಯನ್ನು ಕಂದಾಯ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಮತ್ತು ಹೊರಗಡೆ CSC ಸೆಂಟ್ರಲ್ಲಿ ಮಾಡಿಸ್ಕೋಬೋದು. ಧನ್ಯವಾದಗಳು. ಗೊಬ್ಬರ ತಗೊಳಕ್ಕೆ ಬರ್ಬೇಕಂದ್ರೆ ಎಫ್ಐಡಿ ತರಬೇಕು, ಇಲ್ಲಾಂದರೆ ಒಂದು ಆಧಾರ್ ಕಾರ್ಡ್ ತರಬೇಕಾಗುತ್ತೆ ಸರ್. ಏನು ಮಾಹಿತಿ ಇಲ್ಲ, ಟ್ರೈನಿಂಗ್ ಐತೆ. ಓಕೆ, ಇನ್ನು ಬಂತಂದರೆ ಅಪ್ಡೇಟ್ ಮಾಡ್ತೀವಿ. ಓಕೆ. ಕೃಷಿ ಅಧಿಕಾರಿಗಳ ತಂಡ ನಮ್ಮ ಗ್ರಾಮ ಪಂಚಾಯತ್ ಜಾಲಹಳ್ಳಿಗೆ ಬಂದಿದ್ದು, ಹೀಗಾಗಿ ಅವರು ನಮ್ಮ ಕೆಲವೊಂದು ಕೃಷಿ ಇಲಾಖೆ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ ರೈತರು ಎಫ್ಐಡಿ ಮಾಡಿಸದೇ ಇದ್ದಲ್ಲಿ ಹೊಸದಾಗಿ ಏನಪ್ಪ ಅಂತಂದರೆ ಎಫ್ಐಡಿ ಮಾಡಿಸ್ಬೇಕಂತೇಳಿ ಎಲ್ಲ ರೈತರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹೀಗಾಗಿ ಜಮೀನುಗಳನ್ನು ಹೊಸದಾಗಿ ಖರೀದಿ ಮಾಡಿರ್ತಕ್ಕಂಥ ರೈತರು ತಾವು ಎಫ್ಐಡಿಯನ್ನು ನಮ್ಮ ಕೃಷಿ ರೈತ ಮಿತ್ರ ಒಂದು ಇದೆಯಲ್ಲ, ಅಲ್ಲಿ ಹೋಗಿ ಏನಪ್ಪ ಎಫ್ಐಡಿ ಮಾಡಿಸಿ ನಂತರದಲ್ಲಿ ಏನಪ್ಪ ಅಂತಂದರೆ ಈಗ ಕೆಮಿಕಲ್ ಯುಕ್ತ ಏನಪ್ಪ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಅತಿ ಹೆಚ್ಚಾಗಿ ಬಳಸೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡ್ತಾ ಇದ್ದೀವಿ ನಾವು ಇವತ್ತಿನ ದಿನ. ಹೀಗಾಗಿ ಏನಪ್ಪ ಅಂದರೆ ನೀವು ಆದಷ್ಟು ಸಾವಯವ ಗೊಬ್ಬರದ ಕಡೆಗೆ ಏನಪ್ಪ ಅಂದರೆ ಅದು ಹೆಚ್ಚಿನ ಗಮನವನ್ನು ಕೊಡಬೇಕು. ಆದಷ್ಟು ತಾವು ಸಾವಯವ ಗೊಬ್ಬರವನ್ನು ಹೆಚ್ಚಾಗಿ ಬಳಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕಪ್ಪ ಅಂತಂದರೆ ಇವತ್ತು ಭೂಮಿಯಲ್ಲಿ ಇರ್ತಕ್ಕಂಥ ಫಲವತ್ತತೆ ಹಾಳಾಗೋದ್ರಿಂದ ಏನಪ್ಪ ಅಂದರೆ ಮನುಷ್ಯರಿಗೆ ಏನಪ್ಪ ಅಂದರೆ ಮಾರಕವಾಗಿರ್ತಕ್ಕಂಥ ರೋಗಗಳು ಆವರಿಸ್ತಾ ಇದ್ದಾವೆ. ಇವತ್ತು ನೋಡ್ರಿ, ನೀವು ಯಾವುದೇ ಆಗಿರಲಿ ಫ್ರೂಟ್ಸ್ ತೊಗೊರಿ, ಆಮೇಲೆ ವೆಜಿಟೇಬಲ್ಸ್ ತೊಗೊರಿ, ಇವೆಲ್ಲ ಏನಪ್ಪ ಅಂತಂದರೆ ಒಂದು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಮನುಷ್ಯರಿಗೆ ಕ್ಯಾನ್ಸರ್ ಅಂತಕ್ಕಂಥ ಮಾರಕ ರೋಗಗಳು ಈ ಒಂದು ರಸಗೊಬ್ಬರದಿಂದ ಸೈಡ್ ಎಫೆಕ್ಟ್ ಆಗ್ತಾ ಇದ್ದಾವೆ. ಹೀಗಾಗಿ ತಾವು ದಯವಿಟ್ಟು ರೈತರು ಆದಷ್ಟು ಏನಪ್ಪ ಅಂತಂದರೆ ನೀವು ಸಾವಯವ ಗೊಬ್ಬರವನ್ನು ನೀವು ಬಳಸಿ, ಕೊಟ್ಟಿ ಗೊಬ್ಬರವನ್ನು ಬಳಸಿ, ಅದರಲ್ಲಿ ಬಹಳಷ್ಟು ನಮಗೆ ಲಾಭ ಇದೆ. ಹೀಗಾಗಿ ಏನಪ್ಪ ಅಂತಂದರೆ ತಾವು ಒಂದು ಅತಿ ಹೆಚ್ಚಿನ ಒಂದು ಕೆಮಿಕಲನ್ನು ಬಳಸದೆ ಆದಷ್ಟು ಸಾವಯವ ಒಂದು ಗೊಬ್ಬರವನ್ನು ಬಳಸಿ ಏನಪ್ಪ ಅಂದರೆ ಮುಂದಿನ ಒಂದು ಯುವ ಪೀಳಿಗೆಗೆ ಜೀವಂತವಾಗಿ ಉಳಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಕೃಷಿ ಅಧಿಕಾರಿ ಆಂಜನೇಯ ರಾಥೋಡ್, ಸಂಜೀವಿನಿ, ತಾಂತ್ರಿಕ ಸಿಬ್ಬಂದಿ ಸಂತೋಷ್, ಬಸವರಾಜ್, ರಾಂಪಹಳ್ಳಿ, ಶಂಶುದ್ದೀನ್, ಮುದ್ರಂಗಪ್ಪ ಸೇರಿ ಗ್ರಾಮಸ್ಥರು ಹಾಗೂ ರೈತರು ಭಾಗಿಯಾಗಿದ್ದರು. ಖಾಸಾ ಹುಸೇನ್ ಬಾಬಾ, ಜಾಲಹಳ್ಳಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.